ನಮಸ್ತೆ ಕರುನಾಡು. ಶ್ರೀರಾಮನವಮಿ ಪ್ರಯುಕ್ತ ಇಂದು ನಮ್ಮ ಆನೇಕಲ್ನ ಶ್ರೀರಾಮ ದೇವಾಲಯದಲ್ಲಿ ಬಹಳ ವಿಶೇಷವಾಗಿ ಬಹಳ ಅದ್ದೂರಿಯಾಗಿ ನೂರಾರು ಜನ ಸಾವಿರಾರು ಜನ ಭಕ್ತಾದಿಗಳು ಒಂದು ಸರಿ ಸಾಲಿನಲ್ಲಿ ನಿಂತು ಒಂದು ದೇವರ ದರ್ಶನಕ್ಕಾಗಿ ಹರಿದು ಬಂದ ಜನಸಾಗರ ಅಂತಾನೆ ಹೇಳ್ಬೋದು. ನೋಡಿ, ಇಲ್ಲಿ ಮಧ್ಯಾಹ್ನದ ಹೊತ್ತಿಗೆ ನೂರಾರು ಜನ ಸಾವಿರಾರು ಜನ ಭಕ್ತಾದಿಗಳು ಒಂದು ರಾಮರ ದೇವರ ದರ್ಶನ ಮಾಡಲು ಸಗಿ ಸಾಲಲ್ಲಿ ಬರ್ತಾ ಇದ್ದಾರೆ. ಸಾಕಷ್ಟು ಜನ ಬಿಸಿಲು ಅಂದಿರ ನೋಡ್ದಿರನು. ಮತ್ತೆ ಹಾಗೆಯೇ ಈ ಒಂದು ದೇವಾಲಯದಲ್ಲಿ ಬಹಳ ವಿಶೇಷವಾಗಿ 106 ವರ್ಷಗಳ ಇತಿಹಾಸವುಳ್ಳ ಈ ಒಂದು ನಮ್ಮ ಶ್ರೀರಾಮ ದೇವಾಲಯ ಬಹಳ ವಿಶಿಷ್ಟವಾಗಿ ಬಹಳ ಅದ್ಭುತವಾದಂತಹ ಪವಾಡಗಳನ್ನು ಮಾಡುತ್ತಾ ದೇವಾಲಯದ ಉನ್ನತ ಅಭಿವೃದ್ಧಿಗಳನ್ನು ಮಾಡುತ್ತಾ ಈ ಒಂದು ಕಮಿಟಿಯವರು ಬಹಳಷ್ಟು ಚೆನ್ನಾಗಿ ಹೂವಿನ ಅಲಂಕಾರಗಳೊಂದಿಗೆ ಬಹಳ ವಿಶೇಷವಾಗಿ ಈ ಒಂದು ದೇವಾಲಯದಲ್ಲಿ ಅದ್ಭುತವಾಗಿ ವರ್ಣರಂಜಿತವಾಗಿ ದೀಪಾಲಂಕಾರಗಳನ್ನು ಮತ್ತೆ ಹೂವಿನ ಅಲಂಕಾರಗಳನ್ನು ಮಾಡುತ್ತಾ ಬಂದಿದ್ದಾರೆ. ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಬಹಳ ವಿಶೇಷವಾಗಿ ಭಕ್ತಾದಿಗಳಿಗೆ ಈ ಒಂದು ದೇವಾಲಯದ ವೀಕ್ಷಣೆ ನೋಡಿ ಬಹಳ ಚೆನ್ನಾಗಿದೆ. ಈ ಒಂದು ನಮ್ಮ ಶ್ರೀರಾಮ ದೇವಾಲಯ ನೋಡಿ ಎಷ್ಟು ಚೆನ್ನಾಗಿದೆ. ಮೂರ್ತಿ ಬಹಳ ಸುಂದರವಾದಂತಹ ಮೂರ್ತಿ. ಬೇಡಿದ್ದನ್ನು ನೀಡುವಂತಹ ಈ ಒಂದು ಶ್ರೀರಾಮನ ದೇವಾಲಯದಲ್ಲಿ ಬಹಳ ವಿಶೇಷವಾಗಿ ಮತ್ತೆ ಈ ದೇವಾಲಯದಲ್ಲಿ ಅಯ್ಯಪ್ಪ ಸ್ವಾಮಿ ಕೂಡ ಇದ್ದಾನೆ. ನಾನು ದೇವಸ್ಥಾನಕ್ಕೆ ಹೋಗಿ ನನಗೂ ಕೂಡ ಒಂದು ಅರ್ಚನೆ ಮಾಡಿ ಬಹಳ ವಿಶೇಷವಾಗಿ ನನಗೂ ಕೂಡ ಮಂಗಳಾರತಿ ಕೊಟ್ಟು ನನಗೂ ಒಂದು ಪ್ರಸಾದವನ್ನು ಕೊಟ್ಟು ನನ್ನನ್ನು ಕಳಿಸ್ಕೊಟ್ರು. ಬಹಳ ವಿಶೇಷವಾಗಿತ್ತು ಈ ಒಂದು ಶ್ರೀರಾಮ ನವಮಿ ಪ್ರಯುಕ್ತ ಇಂದು ನಮ್ಮ ಆನೇಕಲ್ನ ಶ್ರೀರಾಮ ದೇವಾಲಯ ಮಂದಿರದಲ್ಲಿ ಬಹಳ ವಿಶೇಷವಾಗಿ ಹೂವಿನ ಅಲಂಕಾರಗಳನ್ನು ಮಾಡಿ ಬಂದಂತಹ ಭಕ್ತಾದಿಗಳಿಗೆ ಪ್ರಸಾದ, ತೀರ್ಥ ಪ್ರಸಾದ, ಪಾನಕ, ಮಜ್ಜಿಗೆ, ಬಾತು ಇಂಥವೆಲ್ಲ ಕೊಟ್ಟು ಬಹಳ ವಿಶೇಷವಾಗಿ ವಿಜೃಂಭಣೆಯಿಂದ ಒಂದು ಪೂಜಾ ಕಾರ್ಯಕ್ರಮವನ್ನು ಮಾಡಿದರು. ಇಲ್ಲಿ ಗಣೇಶ ಕೂಡ ವಿಶೇಷವಾಗಿದೆ. ಮತ್ತೆ ಇಲ್ಲಿ ಮೊಸರನ್ನ ಕೂಡ ಕೊಟ್ಟರು ಭಕ್ತಾದಿಗಳಿಗೆ. ತಂಪಾಗಿರ್ಲಿ, ಬಂದಂತಹ ಭಕ್ತಾದಿಗಳು ತಂಪಾಗಿ ಹೋಗ್ಲಿ ಮಧ್ಯಾಹ್ನದ ಕಾಲ ಅಂತ ಹೇಳಿ ಬಹಳಷ್ಟು ಇದಾಯಿತು. ನಾನು ನಮ್ಮ ಸ್ನೇಹಿತರು ಕೂಡ ಇಬ್ರು ಹೋಗಿದ್ರಿ. ಇಲ್ಲಂತ ಬಂದಂತ ಭಕ್ತಾದಿಗಳು ಖುಷಿಯಿಂದ ಇಲ್ಲಿ ನಮ್ಮ ಸ್ನೇಹಿತರು ನೋಡಿ ನಕ್ಕೊಂಡು ಹೋಗ್ತಾ ಇದ್ದಾರೆ. ಸ್ಮೈಲ್ ಮಂಜಣ್ಣ ಅಂತ ಅವರ ಮಿಸಸ್ ಜೊತೆ ಕೂಡ ಬಂದಿದ್ರು, ಪತ್ನಿ ಜೊತೆಗೆ ಬಂದಿದ್ರು. ಬಹಳ ಖುಷಿ ಆಯಿತು. ಮೊಸರನ್ನ ಕೊಡ್ತಾ ಇದ್ದಾರೆ. ಎಲ್ಲರೂ ತಂಪಾಗಿ ಹೋಗ್ಲಿ ನಮ್ಮ ಒಂದು ಈ ದೇವಾಲಯದಿಂದ. ಮತ್ತೆ ಬಿಸಿಲು ಕೂಡ ಇದೆ ಜಾಸ್ತಿ ಹಾಗಾಗಿ ಅಂತ. ಮತ್ತೆ ಇಲ್ಲಿ ವಿಶೇಷವಾಗಿ ಬಹಳ ಅದ್ಭುತವಾಗಿ ನಮ್ಮ ಆನೇಕಲ್ನಲ್ಲಿ ಅದ್ಭುತವಾಗಿ ಮಾಡಿದಂತಹ ಒಂದು ದೇವಾಲಯ ಅಂತಾನೆ ಹೇಳ್ಬೋದು. ಬಹಳ ಖುಷಿ ಆಯಿತು. ನನಗೂ ಕೂಡ ದರ್ಶನ ಆಯಿತು. ಪ್ರಸಾದ ತಗೊಂಡು ನಾನು ಬೇರೆ ದೇವಾಲಯಕ್ಕೆ ದರ್ಶನಕ್ಕೆ ಅಂತ ಹೋದೆ. ಬಹಳ ಖುಷಿ ಆಯಿತು. ಇಲ್ಲಿ ನೋಡಿ ಎಲ್ಲ ನಮ್ಮ ಸ್ನೇಹಿತರೆಲ್ಲ ಒಂದು ಮೆರವಣಿಗೆ ಮುಖಾಂತರ ಈ ಒಂದು ರಥದ ಮೆರವಣಿಗೆ ಮುಖಾಂತರ ಈ ಒಂದು ದೇವಾಲಯಕ್ಕೆ ಮರಳಿ ಬಂದಿದ್ದಾರೆ. ಬಹಳ ಖುಷಿ ಆಯಿತು. ನಮ್ಮ ಶಿವವರು ಮುಂದಾಳತ್ವದಲ್ಲಿದ್ದಾರೆ ನೋಡಿ ಇಲ್ಲೇನೆ. ನನ್ನ ಹೆಸರು ರಾಮಚಂದ್ರ ಅಂತ. ನಾನು ಈ ದೇವಸ್ಥಾನದ ಕಾರ್ಯದರ್ಶಿ ಆಗಿದ್ದೀನಿ. ಮತ್ತೆ ಇಲ್ಲಿ ಸುಮಾರು 61 ಇಸ್ವಿಯಿಂದ ದೇವಸ್ಥಾನ ಕಟ್ಟಿದ್ದಾರೆ. ಅಲ್ಲಿಂದ ದೇವಸ್ಥಾನದಲ್ಲಿ ಇದೇ ತರ ಕಾರ್ಯಕ್ರಮ ನಡೆಸ್ಕೊಂಡು ಬರ್ತಾ ಇದ್ದೀವಿ. ಮತ್ತೆ ನಮ್ಮ ಹಿರಿಯರು ಮಾಡ್ಕೊಂಡು ಬಂದ್ರು, ಅದೇ ತರ ನಾವೇ ಮಾಡ್ತಾ ಇದ್ದೀವಿ. ನಮ್ಮ ಕೈಲಾದಷ್ಟು ನಮ್ಮ ಪ್ರಯತ್ನ ಪಟ್ಟು ಭಕ್ತಿಪೂರ್ವಕವಾಗಿ ಇಲ್ಲಿ ಸಾರ್ವಜನಿಕ ಸಹಕಾರ ಕೊಡ್ತಾ ಇದ್ದಾರೆ. ಆ ಪ್ರಕಾರ ಚೆನ್ನಾಗಿ ಆಗ್ತಾ ಇದೆ ಸರ್ ಕಾರ್ಯಕ್ರಮ. ಶ್ರೀರಾಮನವಮಿ ಬಿಟ್ಟು ಬೇರೆ ಏನು ಕಾರ್ಯಕ್ರಮಗಳು ಸರ್, ಅಯೋಧ್ಯ ರಾಮ ಜನ್ಮ ಇದಾಯ್ತಲ್ವಾ, ಅವತ್ತಿಂದೊಂದು ಕಾರ್ಯಕ್ರಮ ಮಾಡಿದ್ವಿ. ಮತ್ತೆ ವೈಕುಂಠ ಏಕಾದಶಿ ಮಾಡ್ತೀವಿ. ಆಮೇಲೆ ಪೂಜಾ ಕಾರ್ಯಕ್ರಮಗಳು ರೆಗ್ಯುಲರ್ ಆಗಿ ಪ್ರತಿ ಶನಿವಾರ ಇರುತ್ತೆ, ಪ್ರತಿ ದಿನಾನೂ ಇರುತ್ತೆ. ಪ್ರತಿ ಹಬ್ಬದ ದಿನಾನೂ ಸಹ ವಿಜೃಂಭಣೆಯಿಂದ ಮಾಡ್ತೀವಿ ವಿಶೇಷ ಪೂಜೆ. ಅಯ್ಯಪ್ಪ ಸಮಿತಿ ಜನಾರ್ದನ್ ಗುರುಸ್ವಾಮಿಗಳು, ರಮೇಶ್ ಗುರುಸ್ವಾಮಿಗಳು, ಮಂಜುನಾಥ್ ಗುರುಸ್ವಾಮಿಗಳು ಅದ್ಭುತವಾಗಿ ಚೆನ್ನಾಗಿ ಗ್ರ್ಯಾಂಡ್ ಆಗಿ ಮಾಡ್ಕೊ ಬಂದಿದ್ದೀವಿ. ಈ ಜಾಸ್ತಿ ಹೇಳೋದಂದ್ರೆ ಎಲ್ಲಾ ಜನಗಳಿಗೂ ಒಳ್ಳೇದಾಗ್ಲಿ, ಇರೋ ಭಕ್ತಿ ಮಂಡಳಿಗೂ ಒಳ್ಳೇದಾಗ್ಲಿ, ಹಿಂಗೆ ನಡೆಸ್ಕೊಂಡು ಚೆನ್ನಾಗಿ ಕಾರ್ಯಕ್ರಮ ನಡ್ಕೊಂಡು ಹೋಗ್ಲಿ. ಒಟ್ಟಾರೆ ಹೇಳ್ಬೇಕು ಅಂದ್ರೆ ಸರ್ವೇ ಜನ ರಾಮಚಂದ್ರಾಯ ರಘುನಾಥಾಯ ನಾಥಾಯ ಸೀತಾಯ ಪದೇ ನಮಃ. ಶ್ರೀರಾಮಚಂದ್ರ ಪಾದರಿಂದ ನಮಸ್ತಾ. ನಮ್ಮ ಕೋದಂಡರಾಮ ಸ್ವಾಮಿ ದೇವಸ್ಥಾನ ಸುಮಾರು 106 ವರ್ಷಗಳ ಇತಿಹಾಸ ಇರೋದು. ಆದ್ರೆ ಜೀರ್ಣೋದ್ಧಾರ ಮಾಡಿದ್ದು ಯಜಮಾನ್ ನರಸರಾಜ್ ಅವರು ಅಂತ. ತದನಂತರ ದೊಡ್ಡಣ್ಣಯ್ಯನವರು, ಬಸವಣ್ಣ ಬೀದಿಯವರು, ಇಲ್ಲಿ ಸುತ್ತಮುತ್ತಲವರು ಎಲ್ಲರೂ ಸೇರಿ ಈ ದೇವಸ್ಥಾನ ನಿರ್ಮಾಣ ಮಾಡಿದ್ರು.
ಅದೇ ರೀತಿ ನಿರ್ಮಾಣ ಮಾಡ್ಕೊಂಡು ಬಂದಿದ್ದ ದೇವಸ್ಥಾನದಲ್ಲಿ ಪ್ರತಿ ವರ್ಷನೂ ಶ್ರೀರಾಮನವಮಿ ವಿಜೃಂಭಣೆ ನಡೀತಾ ಇತ್ತು. ಈಗ ಅದ್ದೂರಿಯಾಗಿ ನಡೀತಾ ಇದೆ. ಈಗ ಸಾವಿರಾರು ಭಕ್ತರು ಬಂದಿಲ್ಲಿ ಬೆಳಗ್ಗೆಯಿಂದ ಸುಮಾರು ಏನಿಲ್ಲ ಅಂದ್ರೂ ಒಂದು 10,000 ಜನ ಭಕ್ತಾದಿಗಳು ಬಂದಿದ್ದಾರೆ. ಭಗವಂತನು ಎಲ್ಲಾ ಭಕ್ತರಿಗೂ ಒಳ್ಳೆ ಆರೋಗ್ಯ ಆಯುಷ್ ಕೊಟ್ಟು ಎಲ್ಲರೂ ಚೆನ್ನಾಗಿ ಕಾಪಾಡಿ. ಶ್ರೀರಾಮಚಂದ್ರ ಸ್ವಾಮಿ ಎಲ್ಲರಿಗೂ ಶ್ರೀರಾಮನವಮಿ ಪ್ರಯುಕ್ತ ಕೋದಂಡರಾಮಸ್ವಾಮಿ ದೇವಸ್ಥಾನ ಗಾಂಧಿ ಚೌಕ ಇಲ್ಲಿ ನೆಲೆಸಿರುವ ಶ್ರೀರಾಮಚಂದ್ರ ಪ್ರಭು ಇವತ್ತು ಹುಟ್ಟಿದ ದಿನಾಂಕ ಆಗಿದ್ದು ಸಹ ಬಹಳ ವಿಜೃಂಭಣೆಯಿಂದ ಈ ಕಾರ್ಯಕ್ರಮವನ್ನು ಸಾರ್ವಜನಿಕರ ಸಹಕಾರದಿಂದ ನಾವು ಈ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಪ್ರತಿ ವರ್ಷದಿಂದ ಈ ವರ್ಷವೂ ಸಹ ಈ ಕಾರ್ಯಕ್ರಮ ಯಶಸ್ವಿಯಾಗಿ ಎಲ್ಲಾ ಸಾರ್ವಜನಿಕರೇ ಇದಕ್ಕೆ ಮುಖ್ಯ ಕಾರಣ. ದಾನಿಗಳು ಕೊಡುವಂತಹ ದವಸ ಧಾನ್ಯಗಳು, ಹಣಕಾಸಿನ ನೆರವಿನಿಂದ ಈ ಒಂದು ಸೇವೆಯನ್ನು ನಾವು ಮುಂದುವರಿಸಿಕೊಂಡು ಹೋಗ್ತಾ ಇದ್ದೀವಿ. ಎಲ್ಲರಿಗೂ ಈ ಶ್ರೀರಾಮಚಂದ್ರ ಪ್ರಭು ಆಯುರ ಆರೋಗ್ಯ ಐಶ್ವರ್ಯ ಭಾಗ್ಯ ಕೊಡಲೆಂದು ತಿಳಿಸಿ ಸಮಿತಿಯ ಪರವಾಗಿ ವಂದನೆಗಳನ್ನ ಅರ್ಪಿಸ್ತಾ ಇದ್ದೀವಿ. ಧನ್ಯವಾದ. ಈ ಒಂದು ದೇವಾಲಯ ಬಂದು ಚಂದಾಪುರ ಮುಖ್ಯ ರಸ್ತೆಯಲ್ಲಿ ಬರುವಂತಹ ಈ ಒಂದು ಹನುಮಾನ್ ದೇವಾಲಯ ಬಹಳ ವಿಶೇಷವಾಗಿ ಅಲಂಕಾರವನ್ನು ಕೂಡ ಮಾಡಿದ್ದಾರೆ. ಬಹಳ ವಿಶೇಷವಾಗಿ ಯಾವುದೇ ಒಂದು ಸಾರ್ವಜನಿಕ ಕೆಲಸ ಕಾರ್ಯಗಳು ಏನಾದರೂ ಆಗಬೇಕು ಮತ್ತೆ ಪ್ರಚಾರಕ್ಕಾಗಿ ಏನೋ ಹೋಗ್ಬೇಕು ಅಂದ್ರೆ ಇಲ್ಲಿಂದನೇ ಫಸ್ಟ್ ಹೋಗಿ ಪೂಜೆ ಮಾಡಿ ಸಲ್ಲಿಸಿ ಎಲ್ಲ ಒಂದು ಪಯಣ ಬೆಳೆಸೋದು ಎಲ್ಲ ಒಂದು ರಾಜಕೀಯದವರು. ಮತ್ತೆ ನೋಡಿ ಇಲ್ಲಿ ದೇವಸ್ಥಾನದ ಎಲ್ಲ ಭಕ್ತಾದಿಗಳು ಇಲ್ಲಿ ನೋಡಿ ಅವ್ರ ಮನೆಯವರು ಕೂಡ ಹೆಂಗಸರು ಮಕ್ಕಳು ಅಂತ ಹೇಳ್ದಿರ ಅವ್ರದೇ ಆದ ಒಂದು ಕೆಲಸ ಕಾರ್ಯಗಳಲ್ಲಿ ಮಗ್ನರಾಗಿದ್ದಾರೆ. ಈ ಎಲ್ಲ ಮಾತೆಯರು ಒಂದು ಶ್ರೀರಾಮನವಮಿಗೆ ಅವರು ಕೂಡ ಭಕ್ತಾದಿಗಳನ್ನು ಅರಸಿ ಬರೆಸಿ ಒಂದು ಇವರೇ ಆದ ಕೆಲಸ ಕಾರ್ಯಗಳಲ್ಲಿ ಇವರು ಕೂಡ ತೊಡಗಿದ್ದಾರೆ. ಬಹಳ ಖುಷಿ ಆಗುತ್ತೆ ನೋಡಿ. ಪಾನಕ ಪಾನೀಯಾರ ವ್ಯವಸ್ಥೆಗೆ ಎಲ್ಲ ಮಕ್ಕಳು ಇವರು ಅಂತ ಹೇಳ್ದಿರ ಎಲ್ಲ ಒಂದು ರೆಡಿ ಮಾಡ್ತಾ ಇದ್ದಾರೆ ನೋಡಿ. ಮೊಸರೆಲ್ಲ ಇದೆ, ಇನ್ನೇನು ಮಜ್ಜಿಗೆ ಮಾಡಬೇಕು, ಹಂಚಬೇಕು ಇನ್ನೇನು ಕೆಲವೇ ನಿಮಿಷಗಳಲ್ಲಿ. ವಿಶೇಷವಾಗಿತ್ತು ಇಲ್ಲಿ ಕೂಡ ಒಂದು ದೇವಾಲಯದ ಒಂದು ವೀಕ್ಷಣೆ ಕೂಡ ನೋಡಿ. 100 ಜನ ಇದು ಸರ್ಕಲ್ ಆಗಿರೋದ್ರಿಂದ 100 ಜನ ಬಂದು ಪಾನಕ ಪಾನೀಯಾರ ಮತ್ತೆ ಮಜ್ಜಿಗೆ ಹೆಸರುಬೇಳೆ ಅಂತ ಎಲ್ಲ ಸ್ವೀಕಾರ ಮಾಡಿ ಬಹಳ ವಿಶೇಷವಾಗಿತ್ತು ಈ ಒಂದು ದೇವಾಲಯ ಕೂಡ. ಇದು ಬಂದು ಸರ್ಕಲ್ನಲ್ಲಿರೋದು ಬಹಳ ಖುಷಿ ಆಗುತ್ತೆ. ಬಹಳಷ್ಟು ಜನ ಸೇರಿದ್ರು, ಬಹಳಷ್ಟು ಜನ ಭಕ್ತಾದಿಗಳು ಈ ಒಂದು ಪ್ರಸಾದವನ್ನು ಸ್ವೀಕರಿಸ್ತಾ ಇದ್ದಾರೆ ನೋಡಿ. ನನ್ನೆಲ್ಲ ವೀಕ್ಷಕರೇ, ಬಹಳಷ್ಟು ಜನ ಮೆರೆದಿದ್ದಾರೆ ನೋಡಿ. ಸಾವಿರಾರು ಸಂಖ್ಯೆಯಲ್ಲಿ ಜನ ಬಂದು ಎಲ್ಲ ಕಡೆ ಇದೇ ರೀತಿ ಇದೆ. ನಮ್ಮ ಆನೇಕಲ್ನ ನಗರ ಬೀದಿಗಳಲ್ಲಿ ವಿಶೇಷವಾಗಿ ದೇವಾಲಯಗಳಲ್ಲಿ ಬಹಳಷ್ಟು ಚೆನ್ನಾಗಿದೆ. ಇಲ್ಲಿ ಶ್ರೀರಾಮನವಮಿಯನ್ನ 5 ವರ್ಷಗಳಿಂದ ಸತತ ಕಾಲದಿಂದ ನೆರವೇರಿಸ್ತಾ ಇದ್ದೀವಿ. ಇಲ್ಲಿನ ಸ್ಥಳೀಯರು ಇರತಕ್ಕಂತಹ ಮಾದೇಶು, ತಿಮ್ಮರಾಜು, ನಮ್ಮ ಚಂದ್ರಶೇಖರ್, ನಮ್ಮ ರವೀಂದ್ರಾಚಾರ್ಯ ಅವರು ಹಾಗೂ ಸ್ಥಳೀಯರು ಆಗಿರುವಂತಹ ಎಲ್ಲರೂ ಸೇರಿ ಮಾಡ್ತಾ ಇರೋದು. ಆದ್ರೆ ತುಂಬಾ ಸಂತೋಷದಿಂದ ತುಂಬಾ ಉತ್ಸಾಹದಿಂದ ಎಲ್ಲರೂ 2 ದಿನದಿಂದ ಬಂದು ಅವರ ಕೆಲಸ ಕಾರ್ಯಗಳನ್ನು ಬಿಟ್ಟು ಸಂತೋಷವಾಗಿ ಎಲ್ಲರೂ ಬಂದು ಇಲ್ಲಿ ಅವರ ಮನೆಯಲ್ಲಿ ಇರುವಂತಹ ಎಲ್ಲ ಹೆಂಗಸರು ಮಕ್ಕಳು ಎಲ್ಲರೂ ಬಂದು ಇದು ಮಾಡಿದ್ದಾರೆ. ಜನಪ್ರತಿನಿಧಿಗಳು ಎಲ್ಲ ಫ್ರೀಯಾಗಿ ತುಂಬಾ ಜನ ಎಲ್ಲ ಹೆಸರುಬೇಳೆ ಆಗಲಿ, ಬೆಲ್ಲ, ಇದು ಹಾಲು, ಮೊಸರು ಎಲ್ಲವೂ ಸಹ ಉಚಿತವಾಗಿ ಕೊಟ್ಟು ಎಲ್ಲರೂ ಸಹಕಾರ ಮಾಡಿ ಒಳ್ಳೆ ಪ್ರೋತ್ಸಾಹ ನೀಡಿ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿಗೊಳಿಸಿದ್ದಾರೆ ನೋಡಿ. ನನ್ನೆಲ್ಲ ವೀಕ್ಷಕರೇ, ಇದು ಬಂದು ದಿಡ್ಡಿಬಾಗಿನಲ್ಲಿರುವ ಒಂದು ಆಂಜನೇಯ ಸ್ವಾಮಿ ದೇವಾಲಯ. ಬಹಳ ವಿಶೇಷವಾಗಿ ಈ ಒಂದು ದೇವಾಲಯದಲ್ಲಿ ಎಲ್ಲ ಭಕ್ತಾದಿಗಳು, ಸಾರ್ವಜನಿಕರು ಹಾಗೂ ಎಲ್ಲ ಜನರು ಬಂದು ಈ ಒಂದು ತೀರ್ಥ ಪ್ರಸಾದ ಪಾನಕ ಇರ್ತಾರೆ. ಇಲ್ಲಿ ವಿಶೇಷವಾಗಿ ಬೆಣ್ಣೆ ಅಲಂಕಾರ ಮಾಡಿದ್ದಾರೆ ಆಂಜನೇಯ ಮೂರ್ತಿಗೆ, ಬಹಳ ಚೆನ್ನಾಗಿದೆ ನೋಡಿ. ನನ್ನೆಲ್ಲ ವೀಕ್ಷಕರೇ, ಕಣ್ತುಂಬಿಸ್ಕೊಬೇಕಾಗಿ ವಿನಂತಿ. ಇವರು ಇಲ್ಲಿನ ಪುರೋಹಿತರು ಕೂಡ ಸಾಕಷ್ಟು ಜನ ಬಂದಿದ್ದಾರೆ. ಮಹಿಳೆಯರು, ಮಕ್ಕಳು ಸಾಕಷ್ಟು ಜನ ಬಂದು ಈ ಒಂದು ದಿನದ ಶ್ರೀರಾಮನವಮಿ ಪ್ರಯುಕ್ತ ವಿಶೇಷ ದೇವಾಲಯಗಳಲ್ಲಿ ಪೂಜೆಗಳ ಪುನಸ್ಕಾರಗಳು ಬಹಳ ಅದ್ದೂರಿಯಾಗಿ ನಡೆದಿತ್ತು ನಮ್ಮ ಆನೇಕಲ್ನ ನಗರ ಬೀದಿಗಳಲ್ಲಿ ನೋಡಿ. ಇಲ್ಲೆಲ್ಲ ನೀರ್ಮಜ್ಜಿಗೆ ಪಾನಕ ಕೊಡ್ತಾ ಎಲ್ಲ ಯುವಕರು ಬಹಳ ಖುಷಿಯಿಂದ ಬಂದು ಸ್ವಯಂ ಪ್ರೇರಿತರಾಗಿ ಬಂದು ಎಲ್ಲ ಒಂದು ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ. ಬಹಳ ಖುಷಿ ಆಯಿತು ನೋಡಿ. ನನ್ನೆಲ್ಲ ವೀಕ್ಷಕರೇ, ನಮ್ಮ ಊರಿನ ದೇವಾಲಯಗಳಲ್ಲಿ ವಿಶೇಷ ನೋಡಿ. ಇವರು ಎಲ್ಲ ಈ ಒಂದು
ದೇವಾಲಯದಲ್ಲಿ ಅಕ್ಕಪಕ್ಕ ಇರುವಂಥ ಇವರು ಕಮಿಟಿ ಮೆಂಬರ್ಸ್ ಕೂಡ ಬಹಳ ವಿಶೇಷವಾಗಿ ಬಂದು ಒಂದು ದೇವಾಲಯದಲ್ಲಿ ನಮ್ಮ ಸ್ನೇಹಿತರು ಕೂಡ ನೋಡಿ ಹೆಸರುಬೇಳೆ ತಗೊತಾ ಇದ್ದಾರೆ. ಇದು ನಮ್ಮ ದೊಡ್ಡ ಬೀದಿಯಲ್ಲಿ ಒಂದು ನಗರ್ಥ ಮನೆತನದವರು ಮಾಡಿದಂತಹ ಪೂಜೆ ಪುನಸ್ಕಾರ ಬಹಳ ವಿಶೇಷವಾಗಿ ಅವರು ಒಂದು ದೈವ ಭಕ್ತಿಯಿಂದ ಬಂದಂತಹ ಭಕ್ತಾದಿಗಳು ನೋಡಿ, ಯಾವುದೇ ಭೇದ ಭಾವ ಇಲ್ಲದೆ ಮುಸ್ಲಿಂ ಅವರು ಕೂಡ ಬಂದು ಒಂದು ಪಾಂಕಾರ ತಗೊಳ್ತಾ ಇದ್ದಾರೆ. ಇವರೆಲ್ಲ ಮನೆಯವರು, ಇವರೇ ಸ್ವಂತವಾಗಿ ನಿಂತ್ಕೊಂಡು ಪ್ರಸಾದ ವಿನಿಯೋಗ ಮಾಡ್ತಾ ಇದ್ದಾರೆ. ಈ ಒಂದು ದೇವಾಲಯ ಬಂದು ಹೊಸೂರು ಬಾಗಿಲಿನಲ್ಲಿರುವಂತಹ ಈ ಒಂದು ಅಭಯ ಆಂಜನೇಯ ಸ್ವಾಮಿ ದೇವಾಲಯ. ಇಲ್ಲಿ ಕಮಿಟಿ ಮೆಂಬರ್ ಕೂಡ ಇದ್ದಾರೆ. ಇದು ಬಹಳ ಪುರಾತನವಾದಂತಹ ದೇವಾಲಯ. ಸರಿಸುಮಾರು 105 ವರ್ಷ ಆಯ್ತು. ಇದು ಆಲ್ರೆಡಿ ಜೀರ್ಣೋದ್ಧಾರ ಆಗಿ ನೋಡಿ, ಇವರೇ ಪುರೋಹಿತರು. ಈ ಒಂದು ಆಂಜನೇಯನಿಗೆ ವಿಶೇಷ ಅಲಂಕಾರವನ್ನು ಮಾಡಿ ಬಹಳ ವಿಶೇಷವಾಗಿ ಮಾಡಿದ್ದಾರೆ. 105 ವರ್ಷ ಆಯ್ತು ಇದು ಜೀರ್ಣೋದ್ಧಾರ ಆಗಿ. ಶ್ರೀ ಅಭಯ ಆಂಜನೇಯ ಸ್ವಾಮಿ ಈ ದೇವಸ್ಥಾನಕ್ಕೂ 105 ವರ್ಷ ಆಗಿದೆ ಜೀರ್ಣೋದ್ಧಾರ ಆಗಿ. ಮತ್ತೆ ಪುನರ್ ನಿರ್ಮಾಣ ಮಾಡಬೇಕೆಂದು ಶ್ರೀ ಅಭಯ ಆಂಜನೇಯ ಸ್ವಾಮಿಯ ಟ್ರಸ್ಟ್ ಇದೆಯಾ? ಟ್ರಸ್ಟ್ ಇಂದ ಮತ್ತೊಮ್ಮೆ ಆಗ್ಬೇಕು ಅಂತ ಎಲ್ಲ ಜೀರ್ಣೋದ್ಧಾರ ಆಗ್ಬೇಕು ಅಂತ ಎಲ್ಲ ಕೋರಿಕೊಳ್ಳುತ್ತೇವೆ. ಮತ್ತೆ ನೀವು ಬೇರೆ ಎಲ್ಲೆಲ್ಲಿ ಇದ್ ಮಾಡಿದ್ದೀರಾ? ನೀವು ಹೋಗಿದ್ದೀರಾ? ಯಾರನ್ನ ವಿಚಾರಿಸಿದ್ದೀರಾ? ವಾರ್ಡ್ ಕೌನ್ಸಿಲರ್ ಮತ್ತೆ ಇಲ್ಲೇ ಪಕ್ಕದಲ್ಲೇ ಸಚಿವರಿದ್ದಾರೆ, ಮಾಜಿ ಸಚಿವರು, ಇವರೆಲ್ಲ ಕಾಂಟ್ಯಾಕ್ಟ್ ಮಾಡಿ. ಹೋದ್ರೆ ಎಲ್ಲ ಸಹಕರಿಸ್ತಾರೆ. ಸಹಕರಿಸಿದ್ಮೇಲೆ ಈ ದೇವಸ್ಥಾನ ಜೀರ್ಣೋದ್ಧಾರಕ್ಕೆ ಕೈ ಹಾಕಬೇಕು. ಓಕೆ, ನೀವು ನಿಮ್ ಜೊತೆ ನಾವು ಇದ್ದೀರಿ, ಸಪೋರ್ಟ್ ಮಾಡ್ತೀವಿ. ನಾವು ಆದಷ್ಟು ಮೀಡಿಯಾದಲ್ಲಿ ಅಪ್ಲೋಡ್ ಮಾಡ್ತೀರಿ. ಸಾರ್ವಜನಿಕರು ನೋಡಿ, ಯಾರಾದ್ರೂ ಅವ್ರ ಭಕ್ತಾದಿಗಳು ಯಾರೊಬ್ರು ಇದ್ದೇ ಇರ್ತಾರೆ, ಯಾರನ್ನ ಮುಂದೆ ಬಂದೇ ಬರ್ತಾರೆ. ಅವರು ಕೂಡ ಬಂದ ಮೇಲೆ ಇದನ್ನ ಮಾಡೇ ಮಾಡ್ತಾರೆ. ಈ ವರ್ಷ ಅಲ್ಲ, ಇನ್ನೊಂದು ವರ್ಷ ಆಗ್ಲಿ, ಹಾಗೆ ಆಗುತ್ತೆ. ಓಕೆ, ಎಲ್ಲರಿಗೂ ಒಳ್ಳೇದಾಗ್ಲಿ. ನಿಮ್ ಕಮಿಟಿ ಇನ್ನ ಮತ್ತಷ್ಟು ಇಂಪ್ರೂವ್ ಆಗ್ಲಿ ಅಂತ ನಮ್ಮ ವಾಹಿನಿ ಕಡೆಯಿಂದ ತಮ್ಗೆ ಹೃತ್ಪೂರ್ವಕ ಧನ್ಯವಾದಗಳು ತಿಳಿಸ್ತಾ ಇದ್ದೀವಿ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ಪುಲ್ಯಂ ರಾಮನಾಮ ವರಾಣನೆ ಮಂಗಳಂ ಭೂಷಣೇಂದ್ರಾಯ ಮಹನೀಯ ಗುಣಾತ್ಮನೆ ಚಕ್ರವರ್ತಿ ತನೂಜಾಯ ಸಾರ್ವಭೌಮಾಯ ಮಂಗಳಂ ಆಂಜನೇಯಾಯ ವಿದ್ಮಹೇ ವಾಯುಪುತ್ರಾಯ ಧೀಮಹಿ ತನ್ನೋ ಹನುಮಾನ್ ಪ್ರಚೋದಯಾತ್. ಇವತ್ತು ವಿಶೇಷ ಚೈತ್ರ ಮಾಸದಲ್ಲಿ ಬರುವಂತ ಎರಡನೇ ವಿಜೃಂಭಣವಾಗಿ ಬರುವಂತ ಶ್ರೀರಾಮನವಮಿ. ಪುನರ್ವಸು ನಕ್ಷತ್ರದಲ್ಲಿ ಶ್ರೀರಾಮನಿಗೆ ಇವತ್ತು ನಮ್ಮ ಆನೇಕಲ್ಲಲ್ಲಿ ಮುದ್ದೂರು ಬಾಗಿಲ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಬಹಳ ವಿಜೃಂಭಣವಾಗಿ ಇವತ್ತು ನಡೆಸಿಕೊಟ್ಟಿರೋದ ಪ್ರತಿಯೊಂದು ಭಕ್ತಾದಿಗಳಿಗೆ ತುಂಬಾ ಧನ್ಯವಾದಗಳು ಹೇಳ್ತಾ ಇದ್ದೀವಿ. ಇವತ್ತಿನ ವಿಶೇಷ ಶ್ರೀರಾಮನವಮಿಗೆ ಪೂಜೆ ಬೆಳಗ್ಗೆ ಅಭಿಷೇಕ, ಅಲಂಕಾರ, ಪ್ರಸಾದ ವಿನಿಯೋಗಗಳು ನಡೆದಿದೆ. ದಯವಿಟ್ಟು ಇನ್ನ ಮುಂದಕ್ಕೆ ಕಾರ್ಯಕ್ರಮಗಳು ಬಹಳ ವಿಜೃಂಭಣವಾಗಿ ನಡೆಸಬೇಕಂತ ವಿನಂತಿಯಾಗಿ ನಾವು ಇಟ್ಕೊಂಡಿದ್ದೀವಿ. ಮೊದಲನೇದು ಪ್ರಥಮವಾಗಿ ಈ ದೇವಸ್ಥಾನ 105 ವರ್ಷದ ಇತಿಹಾಸ. ನಮ್ಮ ಇತಿಹಾಸಕ್ಕೆ 105 ವರ್ಷ ಇರುವಂತ ಇತಿಹಾಸ ದೇವಸ್ಥಾನ. ತುಂಬಾ ಹಳೆ ದೇವಸ್ಥಾನ, ತುಂಬಾ ಶಕ್ತಿ ಇರುವಂತ ದೇವಸ್ಥಾನ, ಆಂಜನೇಯ ಇರುವಂತ ಶಕ್ತಿ ಈ ದೇವಸ್ಥಾನ. ದಯವಿಟ್ಟು ಭಕ್ತಾದಿಗಳ ಜೀರ್ಣೋದ್ಧಾರ ಕಾರ್ಯಕ್ರಮಕ್ಕೆ ತುಂಬಾ ಸಹಕಾರ ಮಾಡಿ ಪ್ರತಿಯೊಬ್ಬ ಈ ಹೂವಾಡಿ ಬೀದಿ ಆಗಿರ್ಬೋದು, ಈ ಆನೆಕಲ್ಲಲ್ಲಿ ಪ್ರತಿಯೊಬ್ಬ ಭಕ್ತಾದಿಗಳು ಬಂದು ಯಥಾಶಕ್ತಿಯಾಗಿ ಸ್ವಾಮಿ ಕೈಂಕರ್ಯಕ್ಕೆ ಜೀರ್ಣೋದ್ಧಾರ ಕಾರ್ಯಕ್ರಮಕ್ಕೆ ಪ್ರತಿಯೊಬ್ಬರು ಭಾಗವಹಿಸಬೇಕಂತ ವಿನಂತಿಯಾಗಿ ಹೇಳ್ತಾ ಇದ್ದೀನಿ. ಮುಂದಕ್ಕೆ ಕೆಲವೇ ದಿನಗಳಲ್ಲಿ ಇದ್ರ ಮೇಲೆ ಚರ್ಚೆ ನಡೆಸ್ಬಿಟ್ಟು ಅತಿ ಶೀಘ್ರದಲ್ಲೇ ಜೀರ್ಣೋದ್ಧಾರ ಮಾಡ್ಬೇಕಂತ ತೀರ್ಮಾನ ಮಾಡ್ತಾ ಇದ್ದೀವಿ. ದಯವಿಟ್ಟು ಸ್ವಾಮಿ ಅನುಗ್ರಹ, ನಿಮ್ಮಂತ ಮೀಡಿಯಾ ಸಹಕಾರದಿಂದ ಬಹಳ ವಿಜೃಂಭಣವಾಗಿ ಬೇಗ ಅತಿ ಶೀಘ್ರವಾಗಿ ಸ್ವಾಮಿ ನಿರ್ಮಾಣ ಆಗ್ಬೇಕಂತ, ಜೀರ್ಣೋದ್ಧಾರ ಆಗ್ಬೇಕಂತ ಈ ಮೀಡಿಯಾ ಮುಖವಾಗಿ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ಓಕೆ, ಈ ಒಂದು ನಿರ್ಮಜ್ಜಿಯ ಪಾನಕ ಕೊಡೋ ಜಾಗ ನೇಕಾರರಿಂದ ಈ ಒಂದು ಶ್ರೀರಾಮನವಮಿಯನ್ನು ಬಹಳ ವಿಜೃಂಭಣೆಯಿಂದ ಮಾಡ್ಕೊಂಡ್ ಬರ್ತಾ ಇದ್ದಾರೆ. ಇಲ್ಲಿ ಕೂಡ ಎಲ್ಲ ನೇಕಾರರು ಒಗ್ಗೂಡಿಸಿ, ನೇಕಾರನೆಲ್ಲ ಒಗ್ಗೂಡಿಸಿ ಈ ಒಂದು ಕಡೆ ಬಹಳ ವಿಶೇಷವಾಗಿ ಪೂಜೆ ಮಾಡಿ ನಿರ್ಮಜ್ಜಿಗೆ ಪಾನಕ ಎಲ್ಲ ಹಂಚ್ತಾ ಇದ್ದಾರೆ. ಬಹಳ ಖುಷಿ ಆಗುತ್ತೆ. ಎಲ್ಲ ನೇಕಾರರಿದ್ದಾರೆ, ಇವರೆಲ್ಲ ನೇಕಾರರೇ ಇದ್ದಾರೆ. ಇವರು ನೇಕಾರರಿಂದಾನೇ ಈ ಒಂದು ನಮ್ಮ ಆನೇಕಲ್ನಲ್ಲಿ ಈ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದಾರೆ.